ಭಾವಿ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆ ಅವಕಾಶ? ಸಿಎಂ ಭಾವಿ ಸಿಎಂ ಕೊಟ್ಟಂತ ಹೆಸರುಗಳೆಷ್ಟು? ಯಾರೆಲ್ಲ ಇದ್ದಾರೆ? ಹೈಕಮಾಂಡ್ ಕೃಪೆ ಯಾರಿಗೆ ಸಿಗುತ್ತೆ ಅವಕಾಶ? ನಾಳೆಯೊಳಗೆ ಡಿಸೈಡ್ ಆಗುತ್ತಾ ಕ್ಯಾಬಿನೆಟ್ನ ಲಿಸ್ಟ್? ಸೊ ಬಹುತೇಕವಾಗಿ ಮೂರು ಪಟ್ಟು ಸಿಎಂ ಭಾವಿ ಸಿಎಂ ಹಾಗೂ ಹೈಕಮಾಂಡ್. ಸೊ ಯಾರ್ಯಾರ ಪಟ್ಟಿಯಲ್ಲಿ ಯಾರಿಗೆ ಲಕ್, ಯಾರಿಗೆ ಶಾಕ್ ಅನ್ನುವಂಥದ್ದನ್ನ ನೋಡಬೇಕಿದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಈ ಸುದ್ದಿಯನ್ನು ಇಡ್ತಾ ಇದ್ದೀವಿ. ಅವಕಾಶಗಳು ಯಾರ್ಯಾರಿಗೆ ಸಿಗುತ್ತೆ, ಯಾರ್ಯಾರಿಗೆ ಸಿಗೋದಿಲ್ಲ ಅಂತ ಹೇಳಿ ಮೂರು ಪಟ್ಟಿ, ಒಂದು ಸಿದ್ದರಾಮಯ್ಯನವ್ರದ್ದು, ಒಂದು ಡಿ ಕೆ ಶಿವಕುಮಾರ್, ಒಂದು ಹೈಕಮಾಂಡದ್ದು. ಸೊ ಇದರಲ್ಲಿ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಆ ಲೆಕ್ಕಾಚಾರಗಳು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿ ಯಾರಿದ್ದಾರೆ, ಸಿದ್ದರಾಮಯ್ಯವ್ರ ಪಟ್ಟಿಯಲ್ಲಿ ಯಾರಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿಯಲ್ಲಿ ಯಾರಿದ್ದಾರೆ, ಆಮೇಲೆ ಮೂರು ಪಟ್ಟಿಯಲ್ಲಿ ಒಂದೇ ರೀತಿಯಾಗಿ ಹೆಸರುಗಳಿದ್ರೆ ಅದನ್ನು ಅಪ್ರೂವಲ್ ಮಾಡಿಬಿಡ್ತಾರೆ ಆದಷ್ಟು ಬೇಗ, ಕ್ಲಿಯರ್ ಆಗಿಬಿಡುತ್ತೆ ಅದು. ಅಲ್ಲಿ ಬೇರೆ ಇಲ್ಲಿ ಬೇರೆ ಎಲ್ಲ ಕಡೆ ಮೂರು ಕಡೆನೂ ಬೇರೆ ಬೇರೆ ಇದ್ದಾರೆ ಅನ್ನೋದಾದರೆ ಅವಾಗ ಲೆಕ್ಕಾಚಾರ ಹಾಕ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಮೂರು ಪಟ್ಟಿಯಲ್ಲಿ ಹೆಸರುಗಳು ಎರಡೂ ಕಡೆನೂ ಇದ್ದರೆ ಸಮಸ್ಯೆ ಯಾವುದೂ ಇರೋದೇ ಇಲ್ಲ, ಅವರು ಕ್ಲೀನ್ ಆಗಿಬಿಡುತ್ತೆ ಮಂತ್ರಿ ಸ್ಥಾನ. ಮೂರು ಪಟ್ಟಿಯಲ್ಲಿ ಹೆಸರುಗಳು ಡಿಫ್ರೆಂಟ್ ಆಗೇ ಇದ್ದುಬಿಟ್ರೆ ಆಗ ಮಾತ್ರ ಬಹಳ ಕಷ್ಟ ಆಗುತ್ತೆ. ಇವುಗಳನ್ನು ಯಾರಿಗೆ ಸೇರಿಸ್ಕೊಳ್ಬೇಕು, ಯಾರಿಗೆ ಸೇರಿಸ್ಕೊಳ್ಬಾರ್ದು, ಯಾವ ಸೀನಿಯರ್ಸನ್ನು ಕೈ ಬಿಡಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಏನು ಲೆಕ್ಕಾಚಾರ ಬರ್ತಾ ಇದೆ ಶ್ರೀನಿವಾಸ್? ಅರುಣ್, ಹೌದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಮೊದಲ ಹಂತದಲ್ಲಿ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡುವಂತದ್ದು. ನೀವು ಹೇಳಿದಾಗೆ ಮೂರು ಪಟ್ಟಿಯಲ್ಲಿ ಒಂದೇ ಹೆಸರಿದ್ರೆ ಯಾವುದೇ ಸಮಸ್ಯೆಗಳಾಗಲ್ಲ. ಒಂದ್ ವೇಳೆ ಏನಾದ್ರೂ ಹೆಸರುಗಳು ಡಿಫ್ರೆಂಟ್ ಆಗಿದ್ರೆ ಆಗ ಸಮಸ್ಯೆ ಆಗುತ್ತೆ. ಈಗ ಸಿದ್ದರಾಮಯ್ಯನವರು ತಮ್ಮ ಆಪ್ತರನ್ನ ರಕ್ಷಣೆ ಮಾಡುವಂತ ಭರವಸೆ ಕೊಟ್ಟಿರೋದ್ರಿಂದ ತಮ್ಮ ಆಪ್ತರು ಕಳೆದ ಸಂಪುಟದಲ್ಲಿದ್ದಂತಹ ಕೆಲವು ಪ್ರಮುಖ ಆಪ್ತರನ್ನ ಸಂಪುಟದಲ್ಲಿ ಸೇರಿಸಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಆಪ್ತರ ಹೆಸರಿಲ್ಲದೆ ಹೋದ್ರೆ ಸಹಜವಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಡುವಂತದ್ದು. ಯಾಕಂತಂದ್ರೆ ಯಾವುದೇ ಗೊಂದಲ ಗೋಜಲಿಲ್ಲದೆ ಅವರು ಅಧಿಕಾರವನ್ನ ಬಿಟ್ಟುಕೊಟ್ಟಿರೋದ್ರಿಂದ ಕೆಲವೊಂದು ಷರತ್ತನ್ನ ಸಹಜವಾಗಿ ತಮ್ಮವರ ಹಿತಕ್ಕಾಗಿ ಮಾಡಿರ್ತಾರೆ. ಸೊ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಆಪ್ತರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಡಿಮ್ಯಾಂಡ್ ಗಳನ್ನ ಇಡಬಹುದು. ಯಾರ್ಯಾರು ಅದು ಜಾತಿವಾರು ಮತ್ತೆ ಜಿಲ್ಲಾವಾರು ಮತ್ತೆ ಹಿರಿತನದ ಆಧಾರದ ಮೇಲೆ ಇವರಿಗೆ ಒಂದು ಸ್ಥಾನವನ್ನ ಕೊಡಿ ಎನ್ನುವಂತಹ ಒತ್ತಾಯವನ್ನ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯನವರು ಮಾಡಬಹುದು. ಒಟ್ಟಾರೆಗೆ ಹೈಕಮಾಂಡ್ ನಾಯಕರು ಮೂರು ಪಟ್ಟಿ, ಅದು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಪಟ್ಟಿಯಲ್ಲಿ ಎಲ್ಲವನ್ನು ಕೂಡ ಸಮತೋಲನ ಮಾಡಿ ಯಾರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ HAL ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದಾರೆ. ಅಲ್ಲಿಂದ ಡಿ ಕೆ ಶಿವಕುಮಾರ್ ಈಗಾಗಲೇ ತಲುಪಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರು ಅಷ್ಟೇ ತಲುಪಬೇಕಾಗಿದೆ. ಅಲ್ಲಿಂದ ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ಮಾಡ್ತಾರೆ. ಒಂದು ಫೈನಲ್ ಲಿಸ್ಟನ್ನು ರೆಡಿ ಮಾಡ್ತಾರೆ.